ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ತನ್ನ ದೈವತ್ವದ ಕುರಿತಾಗಿ ಮತ್ತು ತನ್ನ ತಂದೆಯೊಂದಿಗೆ ಇರುವ ಸಮಾನತೆ ಕುರಿತಾಗಿ ಸ್ಪಷ್ಟವಾಗಿ ವಿವರಿಸುತ್ತಾರೆ. ಯಾವ ರೀತಿಯಲ್ಲಿ ಪಿತ ಸತತವೂ ಕಾರ್ಯನಿರತರಾಗಿದ್ದಾರೆ, ಅವರಂತೆಯೇ ತಾನೂ ಸಹ ಸದಾ ಕಾರ್ಯನಿರತರಾಗಿದ್ದೇನೆ. ಹೀಗೆ ಯೇಸು ದೇವರಿಗೆ ಸಮಾನ ಎಂದು ತೋರಿಸುತ್ತಾರೆ. ಪುತ್ರನು ತನ್ನಷ್ಟಕ್ಕೆ ತಾನು ಏನೂ ಮಾಡುವುದಿಲ್ಲ, ತಂದೆ ಹೇಳಿದ್ದನ್ನೇ, ಅವರ ಚಿತ್ತವನ್ನು ತಂದೆ ತೋರಿಸಿದ್ದನ್ನೇ ಮಾಡುತ್ತಾರೆ ಎಂದು ಯೇಸು ಇವತ್ತು ತಂದೆಯೊಂದಿಗಿರುವ ಆ ಐಕ್ಯತೆಯನ್ನು ಕೂಡ ತೋರ್ಪಡಿಸುತ್ತಾರೆ. ಜೀವ ನೀಡುವ ಅಧಿಕಾರ, ತೀರ್ಪು ಕೊಡುವ ಅಧಿಕಾರ ಯೇಸುವಿಗೆ ತಂದೆಯಿಂದ ದೊರಕುವುದಾಗಿ, ಯೇಸು ದೇವರೇ ಆಗಿದ್ದಾರೆ ಮತ್ತು ಎಲ್ಲ ಮಾನವರು ಯೇಸು ಕ್ರಿಸ್ತರನ್ನು ದೇವರೆಂದು ಹರಸಬೇಕು, ಗೌರವಿಸಬೇಕೆಂದು ಪಿತ ಬಯಸುತ್ತಾರೆ ಎಂಬುದಾಗಿಲ್ಲಿ ಯೇಸು ಸ್ವಾಮಿ ತಿಳಿಸುತ್ತಾರೆ. ಇಂದಿನ ಮೊದಲ ವಾಚನದಲ್ಲಿ ದೇವರು ತನ್ನ ದಾಸನ ಕುರಿತಾದ ಗೀತೆಯಲ್ಲಿ ಆತ್ಮಿಕ ಪಾಪದ ಬಂಧನದಲ್ಲಿದ್ದ, ದಾಸತ್ವಕ್ಕೆ ಬಲಿಯಾದ ಜೆರುಸಲೇಮ್ ಮತ್ತು ಎಲ್ಲ ಜನರನ್ನು ಪುನರ್ಸ್ಥಾಪಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ದೇವರು ವಾಗ್ದಾನ ಮಾಡಿ ಹೇಳ್ತಾರೆ. ಮತ್ತು ಆ ವಾಗ್ದಾನವನ್ನು ದೇವರು ಯೇಸು ಕ್ರಿಸ್ತರ ಮುಖಾಂತರ ಇದೀಗಾಗಲೇ ನೆರವೇರಿಸಿದ್ದಾರೆ. ನಿನಗೆ ದಯಪಾಲಿಸುವೆನು ಸದುತ್ತರವನ್ನು ಪ್ರಸನ್ನತೆಯ ಕಾಲದಲ್ಲಿ, ಸಹಾಯ ನೀಡುವೆನು ರಕ್ಷಣೆಯ ದಿನದಲ್ಲಿ, ನಿನ್ನನ್ನು ಕಾಪಾಡಿ ನೇಮಿಸುವೆನು ಜನತೆಗೆ ಸ್ಥಿರ ಒಡಂಬಡಿಕೆಯಾಗಿ ಎಂದು ದೇವರು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ನಿತ್ಯ ಜೀವದಲ್ಲಿ ಭಾಗಿಗಳನ್ನಾಗಿಸಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ಆ ಸುಪ್ರಸನ್ನತೆಯ ಕಾಲ, ಆ ರಕ್ಷಣೆಯ ಸುದಿನ ಇದೀಗಾಗಲೇ ನಮಗೆ ದೊರಕಿದೆ. ಹೊಸ ಒಡಂಬಡಿಕೆಯ ಮಧ್ಯಸ್ಥ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ಮಾತ್ರ ನಿತ್ಯ ಜೀವ. ಇವತ್ತು ಯಾರೆಲ್ಲ ವಿಶ್ವಾಸ ಇಡದೆ ತಿರಸ್ಕಾರ ಮಾಡಿದ್ದಾರೋ ಅವರು ದಂಡನ ತೀರ್ಪಿಗೆ ಗುರಿಯಾಗುತ್ತಾರೆ ಮತ್ತು ನಾಶವಾಗುತ್ತಾರೆ. ಪ್ರಿಯರೇ, ದೇವರು ಯೇಸು ಕ್ರಿಸ್ತರನ್ನು ತಮ್ಮ ಪ್ರತಿನಿಧಿಯಾಗಿ ಧರೆಗೆ ಕಳಿಸಿದ್ರು. ಯೇಸು ಕ್ರಿಸ್ತರು ದೈವತ್ವದ ಪಡಿಯಚ್ಚುವಾಗಿ ದೇವರನ್ನೇ ಪ್ರತಿನಿಧಿಸಿದ್ದಾರೆ. ನಮ್ಮೆಲ್ಲರ ರಕ್ಷಣೆಗಾಗಿ, ಬಿಡುಗಡೆಗಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಅವರು ಪರಿಪೂರ್ಣ ದೇವರಾಗಿದ್ದಾರೆ. ಮನುಷ್ಯತ್ವದ ಮಟ್ಟಿಗೆ ಖಂಡಿತ ಅವರು ದಾವಿದ ವಂಶದಲ್ಲಿ ಹುಟ್ಟಿ ಅವರು ಒಂದು ಪಾಪ ಮಾಡದೆ ನಮ್ಮೆಲ್ಲರನ್ನು ಪ್ರತಿನಿಧಿಸಿದ್ರು. ನಾವು ಪಾಪ ಮಾಡಿದ್ದೇವೆ, ಆದರೆ ಮನುಷ್ಯರನ್ನು ಯೇಸು ಪ್ರತಿನಿಧಿಸಿ ದೇವರ ಮುಂದೆ ನಮ್ಮನ್ನು ಸತ್ಸಂಬಂಧಕ್ಕೆ ತರೋದಕ್ಕಾಗಿ ಯೇಸು ಕ್ರಿಸ್ತರು ತಮ್ಮನ್ನೇ ಬರಿದು ಮಾಡಿದರು. ಆದ್ದರಿಂದ ಪ್ರಿಯರೇ, ನಾವು ಯೇಸು ಕ್ರಿಸ್ತರ ಕುರಿತಾದ ಈ ಸತ್ಯ ಸಂದೇಶವನ್ನು ದೀನತೆಯಿಂದ ವಿಶ್ವಾಸಿಸಿ ಜೀವೋದ್ಧಾರ ಪಡೆಯೋಣ. ಈ ಸತ್ಯವನ್ನು ಅರಿಯದೇ ಇರುವ, ಪಾಪದ ಬಂಧನದಲ್ಲಿ, ಆತ್ಮಿಕ ಬಂಧನದಲ್ಲಿ ಇರುವ, ಕತ್ತಲೆಯಲ್ಲಿರುವ ಜನರಿಗೆ ಈ ಸತ್ಯವನ್ನು ಸಾರೋಣ. ಆಗ ಅವರು ಸಹ ಈ ಆತ್ಮಿಕ ಪೋಷಣೆ, ರಕ್ಷಣೆ ಮತ್ತು ಮಾರ್ಗದರ್ಶನ ಪಡೆಯುವರು. ಆಮೆನ್. ಪ್ರೈಸ್ ದ ಲಾರ್ಡ್.